ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಬಿ ಎಡ್ಗೆ ಸಂಬಂಧಿಸಿದಂತೆ ಅಂದರೆ ನಾವು ಅಪ್ಲಿಕೇಶನ್ ಹಾಕುವಾಗ ನಮ್ಮ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಸೊ ಹಾಗಾಗಿ ಸೀಟ್ ಸೆಲೆಕ್ಷನ್ ಆಗುತ್ತಲ್ವ. ಸೊ ಹಾಗಾಗಿ ನಾವು ನೋಡಲ್ ಕೇಂದ್ರ ಅಂತ ಒಂದು ಬರುತ್ತೆ. ನಮ್ಮದು ಎಲ್ಲಿ ಸೆಲೆಕ್ಷನ್ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ ಅನ್ನೋದನ್ನ ನೋಡಲ್ ಕೇಂದ್ರ ಅಂತಾರೆ. ಇನ್ನು ನೋಡಲ್ ಕೇಂದ್ರ ಯಾವ್ದು ಅಂತಂತಂದರೆ ಆಲ್ ಓವರ್ ಡಿಸ್ಟಿಕಲ್ಲೂ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಡಿಸ್ಟಿಕ್ ಬೇಕಾಗುತ್ತೆ ಆ ಡಿಸ್ಟಿಕ್ ಇಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೋಬೋದು. ಇನ್ನು ಮೊದಲನೇದಾಗಿ ಬೆಂಗಳೂರು ಅರ್ಬನ್ ಕೊಟ್ಟಿದ್ದಾರೆ. ಅಂದರೆ ಡಿಸ್ಟಿಕ್ ಇನ್ಸ್ಟಿಟ್ಯೂಟ್ ಎಜುಕೇಷನ್ ಟ್ರೈನಿಂಗು. ಇದು ಎಲ್ಲಿ ಬರುತ್ತೆ ಅಂತಂದರೆ ನಂಬರ್ 16 9th ಮೇನ್ ಕೆಂಚನಹಳ್ಳಿ, ರಾಜರಾಜೇಶ್ವರಿ ನಗರ, ಬೆಂಗಳೂರಲ್ಲಿ ಬರುತ್ತೆ. ಸೊ ಹೀಗೆ ಬೆಂಗಳೂರು ರೂರಲ್ ಕೊಟ್ಟಿದ್ದಾರೆ. ಇನ್ನು ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ತುಮಕೂರು ಮತ್ತು ಮಧುಗಿರಿ ಕೂಡ ಇದೆ ಇದರಲ್ಲಿ. ತುಮಕೂರು, ಮಧುಗಿರಿ ಮತ್ತು ಬೆಳಗಾಂ, ಚಿಕ್ಕೋಡಿ, ಇನ್ನು ಬಾಗಲಕೋಟೆ ಎರಡು ಕೂಡ ಇದೆ ನೋಡಿ. ಗೌರ್ಮೆಂಟ್ ಕಾಲೇಜು ಆಫ್ ಟೀಚರ್ ಎಜುಕೇಷನ್ ಇದೆ ಮತ್ತು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಟ್ರೈನಿಂಗ್ ಇದೆ. ಇನ್ನು ಬಿಜಾಪುರ ಕೂಡ ಇದೆ, ಧಾರವಾಡ, ಉತ್ತರ ಕನ್ನಡ, ಬಳ್ಳಾರಿ, ಬೀದರು. ಇದೆಲ್ಲ ಲಿಸ್ಟ್ ಕೂಡ ನಿಮಗೆ ನಿಯರ್ ಯಾವುದಾಗುತ್ತೋ ನೀವು ಅದನ್ನು ಚೂಸ್ ಮಾಡ್ಕೋಬೋದು. ನಿಮ್ಗೆ ಹತ್ರ ಇರೋ ಕಡೆ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಇನ್ನು ಗುಲ್ಬರ್ಗದಲ್ಲಿ ಕಮಲಾಪುರ ಕೂಡ ಇದೆ. ಇನ್ನು ರಾಯಚೂರು, ಮಂಡ್ಯ, ಹಾಸನ, ಮೈಸೂರು, ಹಾವೇರಿ, ಗದಗ, ಕೊಪ್ಪಳ, ರಾಮನಗರ, ಇನ್ನು ಯಾದಗಿರಿ ಕೂಡ. ಇಷ್ಟು ನಿಮಗೆ ನೋಡಲ್ ಕೇಂದ್ರಗಳು. ನೀವು ಇಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನೀವು ಮಾಡಿಸ್ಬೋದು. ಇಲ್ಲೇ ಲಾಸ್ಟ್ ಟೈಮಲ್ಲೂ ಕೂಡ ನೀವು ನೋಡಲ್ ಕೇಂದ್ರದಲ್ಲೇ ಹೋಗಿ ಅಡ್ಮಿಷನ್ ಸ್ಲಿಪ್ ಕೂಡ ನೀವು ತಗೋಬೋದು. ಯಾವುದು ರ್ಯಾಂಕಲ್ಲಿ ನಿಮ್ಮದು ಅಡ್ಮಿಷನ್ ಸೆಲೆಕ್ಟ್ ಆಗಿದ್ದರೆ ನೀವು ಇಲ್ಲೇ ಹೋಗಿ ಕೂಡ ಅಡ್ಮಿಷನ್ ಸ್ಲಿಪ್ ತಗೊಂಡು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೂಡ ನೀವು ಆಗ್ಬೋದು. ನಂತರ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಇಲ್ಲಿದೆ ನೋಡಿ. SLC ಆ್ಯಂಡ್ 10th ಸ್ಟ್ಯಾಂಡ್ ಮಾರ್ಕ್ಸ್ ಕಾರ್ಡ್ ಇದೆ, PUC ಮಾರ್ಕ್ಸ್ ಕಾರ್ಡು, 12th, ಇನ್ನು ಫಸ್ಟ್, ಸೆಕೆಂಡ್ ಆ್ಯಂಡ್ 3 year ಡಿಗ್ರಿ ಮತ್ತು PG ಇದ್ದರೆ PG. ಇನ್ನು ಇದನ್ನು 7 year ಸ್ಟಡಿ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನು 7 year ಡೊಮಿಸಿಯಲ್ ಸರ್ಟಿಫಿಕೇಟು, ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಬೇಕಾಗುತ್ತೆ 1 to 10th ಸ್ಟ್ಯಾಂಡರ್ಡ್ ಗಂಟ. ಇನ್ನು ಯೂನಿವರ್ಸಿಟಿ ಮೈಗ್ರೇಷನ್ ಕೂಡ ಬೇಕಾಗುತ್ತೆ. ಮೈಗ್ರೇಷನ್ ಇಲ್ಲ ಅಂತಂದರೆ ಇನ್ನೊಂದು ಏನೋ ಬರುತ್ತಲ್ಪ, ಮೈಗ್ರೇಷನ್ ಇಲ್ಲ ಅಂದರೆ ಕಾನ್ವಿಕೇಷನ್ ಸರ್ಟಿಫಿಕೇಟ್ ಬರುತ್ತೆ ನೋಡಿ, ಡಿಗ್ರಿ ಮುಗಿದ ಮೇಲೆ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ PG ಮುಗಿದ ಮೇಲೆ. ಇನ್ನು ಕ್ಯಾಸ್ಟ್ ಆ್ಯಂಡ್ ಇನ್ಕಮು, ಸ್ಪೆಷಲ್ ಗ್ರೂಪ್ ಆಫ್ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಇನ್ನು ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಹ್ಯಾಂಡಿಕ್ಯಾಪ್ಟ್ ಬೇಕಾಗುತ್ತೆ. ಹ್ಯಾಂಡಿಕ್ಯಾಪ್ PH ಸರ್ಟಿಫಿಕೇಟ್ ಇಶ್ಯೂ ಬೈ ಮೆಡಿಕಲ್ ಬೋರ್ಡು. ಇನ್ನು ಕಲ್ಯಾಣ ಕರ್ನಾಟಕ 371 ಬೇಕಾಗುತ್ತೆ. ಮತ್ತು ಎನ್ಕ್ಲೋಸ್ ಡಾಕ್ಯುಮೆಂಟ್ಸ್ ಮತ್ತು ಎಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡು ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಹಾಗೆ ಅಪ್ಲೈ ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇನ್ನೂ ಏನು ಅಂತಂದರೆ ನೋಡಲ್ ಕೇಂದ್ರ ಆಯಿತು. ಇನ್ನೂ ಒಂದು ಇದೇ ವಿಡಿಯೋದಲ್ಲಿ ಯಾವುದು ಅಂತಂದರೆ ಕಾಲೇಜ್ ಇನ್ಸ್ಟಿಟ್ಯೂಟ್ಗಳ ಹೆಸರುಗಳನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವು ನೆಕ್ಸ್ಟ್ ಇವು ಕಾಲೇಜ್ ಲಿಸ್ಟ್ ಅಂತಂದರೆ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಡಿಸ್ಟಿಕಲ್ಲಿ ಯಾವ್ಯಾವ ಕಾಲೇಜ್ಗೆ ಗೌರ್ಮೆಂಟ್ ಇದೆ ಮತ್ತು ಪ್ರೈವೇಟ್ ಇದೆ, 12 ಕಾಲೇಜ್ಗಳ ಲಿಸ್ಟ್ ಇದು. ಮೊದಲನೇದಾಗಿ ಬೆಂಗಳೂರು ಅರ್ಬನ್ದು ನೋಡೋದಾದರೆ 12 7 ಎಲ್ಲ ಕೊಟ್ಟಿರ್ತಾನೆ. ನೋಡಿಕೊಂಡು
ನೀವು ಯಾವುದಾದ್ರೂ ಇಲ್ಲಿ ಕೊಟ್ಟಿರೋದು ನೋಡಿ, ಇದು ಏಡೆಡ್ ಕಾಲೇಜ್ ಗೌರ್ಮೆಂಟ್ಗೆ, ಮತ್ತು 12 ಈ ಥರ ಕೊಟ್ಟಿರ್ತಾನೆ. ನೀವು ನೋಡಿಕೊಂಡು ಯಾವ್ಯಾವ ಡಿಸ್ಟಿಕಲ್ಲಿ ಏಡೆಡ್ ಕಾಲೇಜ್ ಇದ್ದಾವೆ, ಅನ್ಎಡೆಡ್ ಕಾಲೇಜ್ ಇದ್ದಾವೆ ಅನ್ನೋದನ್ನ ನೋಡಿಕೊಂಡು 1 by 1 ಅಂತಂದರೆ ಪ್ರಿಯಾರಿಟಿ 1 by 1 ನೀವು ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಯಾವ್ದು ಬೇಕು, ಸೆಕೆಂಡ್ ಯಾವ್ದು ಬೇಕು ಅನ್ನೋದನ್ನ ನೀವೆಲ್ಲನೂ ಕರೆಕ್ಟಾಗಿ 1 by 1 ಪ್ರಿಯಾರಿಟಿ ಕೊಟ್ಕೊಂಡು ಹೋಗಿ. ಇನ್ನು ಬೆಂಗಳೂರು ಅರ್ಬನ್ ಕೂಡ ಇದೆ. ನಂತರ ಬೆಂಗಳೂರು ಅರ್ಬನ್ನು ಇನ್ನು ಸಾಕಷ್ಟು ಕಾಲೇಜ್ಗಳಿದ್ದಾವೆ. ಸೊ ನೀವು ಅದನ್ನು ಚೂಸ್ ಮಾಡಿಕೊಂಡು ನೋಡಿಕೊಂಡು ಪ್ರಿಯಾರಿಟಿ ಕೊಟ್ಕೊಂಡು ಹೋಗಿ ಅಂತ ಹೇಳ್ತಾ, ಈ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಎಲ್ಲನೂ ತುಂಬ ಇದ್ದಾವೆ, ಸೊ ಹಾಗಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಚಿಕ್ಕಬಳ್ಳಾಪುರ ಎಲ್ಲ ಡಿಸ್ಟಿಕಲ್ಲೂ ಇದ್ದಾವೆ. ಸೊ PDF ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.